MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ದರ್ಶನ್ ಅರ್ಜಿ ಈಗ ಮತ್ತೆ ಆರಂಭವಾಗಿದೆ. ದರ್ಶನ್ ಪರ ಅರ್ಜಿಯನ್ನ ಏನು ಹಾಕಿದ್ರು ಅದರ ವಿಚಾರಣೆ ಈಗ ಮತ್ತೆ ಆರಂಭಗೊಂಡಿದೆ. ದರ್ಶನ್ ಅರ್ಜಿ ಆದೇಶವನ್ನ ಕಾಯ್ದಿರಿಸಿತ್ತು ಕೋರ್ಟ್. ಅಕ್ಟೋಬರ್ 9ಕ್ಕೆ ಆದೇಶವನ್ನ ಕಾಯ್ದಿರಿಸಿತ್ತು. ಸೊ ಈಗ ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿದಂತಹ ಜಡ್ಜ್ ಈಗ ಆದೇಶವನ್ನ ಕಾಯ್ದಿರಿಸಿದ್ದಾರೆ. 57ನೇ ಸೆಷನ್ಸ್ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿದೆ. ಹೆಚ್ಚುವರಿ ಹಾಸಿಗೆ ದಿಂಬು ನೀಡ್ತಾ ಇಲ್ಲ ಅಂತ ದರ್ಶನ್ ಆರೋಪವನ್ನ ಮಾಡಿದ್ರು. 57ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದಂತಹ ದರ್ಶನ್ ಈಗ ದರ್ಶನ್ ಅರ್ಜಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಅಕ್ಟೋಬರ್ 9ಕ್ಕೆ ಈಗ ಆದೇಶ ನಿಗದಿಯಾಗಿದೆ. ಇವತ್ತು ಸಾಲು ಸಾಲು ಆರೋಪಗಳನ್ನ ಜೈಲಧಿಕಾರಿಗಳ ಮೇಲೆ ದರ್ಶನ್ ಪರ ವಕೀಲರು ಮಾಡಿದ್ರು. ಕೋರ್ಟ್ ಆದೇಶ ಇದ್ರೂ ಕೂಡ ಅದನ್ನ ಪಾಲನೆ ಮಾಡ್ತಾ ಇಲ್ಲ. ನಾವೇನ್ ಚಿನ್ನದ ಮಂಚವನ್ನ ಕೇಳ್ತಾ ಇದೀವ? ಬೇರೆ ಉಗ್ರರಿಗೆ ಟ್ರೀಟ್ ಮಾಡೋ ರೀತಿಯಲ್ಲಿ ದರ್ಶನ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಕ್ವಾರಂಟೈನ್ ಸೆಲ್ಲಲ್ಲಿ ಇಟ್ಟಿದ್ದಾರೆ. ಅವ್ರನ್ನ 2 ವಾರಕ್ಕಿಂತ ಜಾಸ್ತಿ ಇಡೋ ಹಾಗಿಲ್ಲ, ಆದರೆ ಅವ್ರನ್ನ ಇದುವರೆಗೂ ಕೂಡ ಹೊರಗಡೆ ಬರೋದಕ್ಕೆ ಬಿಡ್ತಾ ಇಲ್ಲ. ಹಂಗೆ ಕ್ವಾರಂಟೈನ್ ಮಾಡಿಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ ಉಮೇಶ್ ರೆಡ್ಡಿ ಅಂತ ಒಬ್ಬ ರೇಪಿಸ್ಟಿಗೆ ನೀವು ಎಲ್ಲ ಸವಲತ್ತು ಕೊಡ್ತೀರಿ, ಕಲರ್ ಟಿವಿ ಇದೆ ಅವನಿಗೆ ನೋಡೋದಕ್ಕೆ, ದರ್ಶನ್ಗೆ ಮಾತ್ರ ಈ ಥರದ ಟ್ರೀಟ್ಮೆಂಟ್ ಯಾಕೆ ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ವಾದವನ್ನು ಮಂಡಿಸಿದ್ರು, ಆರೋಪಗಳನ್ನು ಮಾಡಿದರು. ಸೊ ಅದೆಲ್ಲವನ್ನು ಕೂಡ ಆಲಿಸಿದಂತಹ ಕೋರ್ಟ್ ಈಗ ಅಕ್ಟೋಬರ್ 9ನೇ ತಾರೀಕಿಗೆ ರಿಸರ್ವ್ ಮಾಡಿದ ಆದೇಶವನ್ನು. ದರ್ಶನ್ ಪರ ವಕೀಲರು ಸಾಲು ಸಾಲು ಆರೋಪಗಳನ್ನು ಇವತ್ತು ಮಾಡಿದ್ರು. ಜೈಲಧಿಕಾರಿಗಳ ವಿರುದ್ಧ ದೂರುಗಳ ಸುರಿಮಳೆಗೆದ್ದಿದ್ದಾರೆ. ಇವತ್ತು ದರ್ಶನ್ರನ್ನ ಕ್ವಾರಂಟೈನ್ ಸೆಲ್ಲಲ್ಲಿ ಇಟ್ಟಿದ್ದಾರೆ. ಬೇರೆ ಯಾರನ್ನೂ ಈ ಕ್ವಾರಂಟೈನ್ ಸೆಲ್ಲಲ್ಲಿ ಇಟ್ಟಿಲ್ಲ. ಈ ಮುಂಚೆನೂ ಕೂಡ ನೋಡಿದ್ರೆ ಸೆಲೆಬ್ರಿಟಿ ರಕ್ಷಣೆಗೆ ಕ್ರಮ ಅಂತೆಲ್ಲ ಹೇಳ್ತಾರೆ, ಆದ್ರೆ ಉಗ್ರರನ್ನ ಇರಿಸೋ ಸೆಲ್ನಲ್ಲಿ ಅವರನ್ನು ಇರಿಸಿದ್ದಾರೆ. ದರ್ಶನ್ ಪರ ವಕೀಲ ಸುನೀಲ್ ಈ ರೀತಿಯ ಆರೋಪಗಳನ್ನ ಮಾಡಿದ್ದಾರೆ. ಜೊತೆಗೆ ದರ್ಶನ್ ಬೇರೆ ಬ್ಯಾರಕ್ಗೆ ವರ್ಗಾಯಿಸೋದಕ್ಕೆ ಹೆದರುತ್ತಾ ಇದ್ದಾರೆ. ಜೈಲಧಿಕಾರಿಗಳ ವಿರುದ್ಧವೇ ಹಿಂದೆ FIR ಕೂಡ ದಾಖಲಾಗಿದೆ. ಫೋಟೋ ಲೀಕ್ ಆದ್ರೆ ಅವ್ರಿಗೆ ಕುತ್ತು ಅಂತ ಹೇಳಿ ಅವ್ರು ಹೆದರುತ್ತಾ ಇದ್ದಾರೆ ಅಂತ ಹೇಳಿ ಸುನೀಲ್ ಅವರು ವಾದವನ್ನ ಮಾಡಿದ್ದಾರೆ. ಸಿಗರೇಟು, ಕಾಫಿ 2 ತಿಂಗಳು ಮಾತ್ರ ಕುಡಿದ್ರು 2 ತಿಂಗಳು ಮಾತ್ರ ಇಡಬಹುದು. ಆದರೆ ಬೇರೆ VIP ಖೈದಿಗಳಿಗೆ ವಿಶೇಷ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ದರ್ಶನಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಇವರ ಪ್ರಶ್ನೆ. ಒಂದು ವೇಳೆ ಏನಾದರೂ ಜೈಲಲ್ಲಿದ್ದಾಗ ಮತ್ತೆ ಅಪರಾಧ ಎಸಗಿದ್ರೆ ಮಾತ್ರ ಹಿಂಗೆ ಮಾಡ್ಬೋದು, ಆಗ್ಲೂ 2 ತಿಂಗಳಷ್ಟೇ ಪ್ರತ್ಯೇಕವಾಗಿ ಇಡ್ಬೋದು. ಆದರೆ ಇವರು ನೋಡಿದ್ರೆ ಇನ್ನೂ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ. ಅವ್ರಿಗೊಂದು ಇವ್ರಿಗೊಂದು ಸವಲತ್ತು ಅಂತ ಹೇಳಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸುನೀಲ್ ಅವರು ವಾದ ಮಾಡಿಸಿದ್ದಾರೆ. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಕಲರ್ ಟಿವಿ ಕೊಟ್ಟಿದ್ದಾರೆ ನೋಡಕ್ಕೆ, ಆದ್ರೆ ದರ್ಶನಿಗೆ ಮಾತ್ರ ಯಾವ ಫೆಸಿಲಿಟಿಯೂ ಕೂಡ ಕೊಡ್ತಾ ಇಲ್ಲ. 2 ವಾರ ಅಂದ್ರೆ 14 ದಿನ ಮಾತ್ರ ಕ್ವಾರಂಟೈನ್ ನಲ್ಲಿ ಇಡಬಹುದು. ಅಕಸ್ಮಾತ್ ಏನಾದರೂ ಜೈಲಲ್ಲಿ ಇಟ್ಕೊಂಡು ಮತ್ತೆ ಏನಾದರೂ ಅಪರಾಧ ಮಾಡಿದ್ರೆ ಅವಾಗ ಮಾತ್ರ ಅಂಥವ್ರನ್ನ 2 ತಿಂಗಳು ಪ್ರತ್ಯೇಕವಾಗಿ ಇಡಬಹುದು, ಕ್ವಾರಂಟೈನ್ ಮಾಡಿ ಇಡಬಹುದು. ಇದು ಜೈಲು ಕೈಪಿಡಿಯಲ್ಲಿರೋದು, ರೂಲ್ಸ್ ಅಲ್ಲಿರೋ ಪ್ರಕಾರ. ಆದರೆ ದರ್ಶನ್ ಈ ಬಾರಿ ಜೈಲಿಗೆ ಹೋದಾಗ್ಲಿಂದಲೂ ಕೂಡ ಇನ್ನೂ ಕ್ವಾರಂಟೈನ್ ಸೆಲ್ನಲ್ಲೇ ಇದ್ದಾರೆ. ಅವ್ರನ್ನ ಹೊರಗಡೆ ತೆಗೆದೇ ಇಲ್ಲ. ಯಾಕೆ ಹೀಗೆ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಕೋರ್ಟ್ ಮುಂದೆ ಇವತ್ತು ಸುನೀಲ್ ಅವರು ವಾದ ಮಂಡನೆಯನ್ನು ಮಾಡಿದ್ದಾರೆ. ಸೊ ಅದಕ್ಕೆ SPP ಕೂಡ ಕೌಂಟರ್ ಕೊಟ್ಟರು. ನೋಡಿ, ಸೆಷನ್ಸ್ ಕೋರ್ಟ್ನಲ್ಲಿ ಕಾವೇರಿದ ವಾದ ಪ್ರತಿವಾದ ನಡೀತು. ದರ್ಶನ್ ಪರ ವಕೀಲ ಮತ್ತು SPP ಮಧ್ಯೆ ಕಾವೇರಿದ ವಾದ ಪ್ರತಿವಾದ ನಡೆದಿದೆ. SPP ಹೇಳ್ತಾರೆ ಪಲ್ಲಂಗ ಕೇಳಿದ್ರಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವೇನು ಚಿನ್ನದ ಮಂಚ ಕೇಳ್ತಾ ಇದೀವಾ ಅಂತೇಳಿ ದರ್ಶನ್ ಪರ ವಕೀಲರು ಅದಕ್ಕೆ ಪ್ರತಿಯಾಗಿ ಹೇಳ್ತಾರೆ. ನಿಮಗೆ ಇಂಗ್ಲಿಷ್ ಬರಲ್ಲ ಅನ್ಸುತ್ತೆ ಅಂತ ಹೇಳಿ ದರ್ಶನ್ ವಕೀಲರು ತಮ್ಮ ವಾದ ಸಂದರ್ಭದಲ್ಲಿ ಹೇಳ್ತಾರೆ. ಇದಕ್ಕೆ SPP ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಕೋರ್ಟ್ ಘನತೆಗೆ ತಕ್ಕಂತೆ ಮಾತಾಡಿ, ನೀವು ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡೋ ಹಾಗಿಲ್ಲ ಅನ್ನುವಂಥದ್ರ ಬಗ್ಗೆ SPP ಕೂಡ ಗರಂ ಆಗಿ ಇವತ್ತು ಕೌಂಟರ್ ಕೊಟ್ಟರು. ಈ ಹಿಂದೆ ಜೈಲಿನಲ್ಲಿದ್ದಾಗ ಸೌಲಭ್ಯವನ್ನು ದುರುಪಯೋಗ ಮಾಡಿದ್ದಾರೆ. ಇತರೆ ಕಾರಣಗಳಿಗಾಗಿ ಪ್ರತ್ಯೇಕವಾದ ಸೆಲ್ನಲ್ಲಿ ಇಡೋದಕ್ಕೆ ಅವಕಾಶ ಇದೆ. ಜೈಲಧಿಕಾರಿಗಳಿಗೆ ನಿಯಮದಲ್ಲಿ ಅದು ಅವಕಾಶ ಇದೆ ಅನ್ನುವಂಥದ್ದನ್ನು SPP ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಅಂದರೆ ಆಲ್ರೆಡಿ ಈ ಹಿಂದೆ ಅವ್ರು ಏನು ಜೈಲಿಗೆ ಹೋಗಿದ್ದಾಗ ಮಾಡಿದ್ರಲ್ಲ ಕೆಲಸಗಳನ್ನು, ಅದು ಈಗ ಮತ್ತೆ ಅವರಿಗೆ ಪೇ ಬ್ಯಾಕ್ ಮಾಡ್ತಾ ಇದ್ದಾರೆ. ಕೊಲೆ ಆರೋಪಿ ದರ್ಶನ್ ಪರ ವಕೀಲ ಸುನೀಲ್ ತಮ್ಮ ವಾದವನ್ನು ಮುಂದುವರಿಸಿದ್ರು. ಜೈಲಧಿಕಾರಿಗಳ ವಿರುದ್ಧವೇ ಹಿಂದೆ FIR ಕೂಡ ದಾಖಲಾಗಿದೆ. ಫೋಟೋ ಲೀಕ್ ಆದರೆ ಅವರಿಗೆ ಕುತ್ತು ಅಂತ ಹೇಳಿ ಅವ್ರು ಹೆದರ್ತಾ ಇದ್ದಾರೆ. ಈಗ ಸಿಗರೇಟ್ ಸೇದಿ ಕಾಫಿ ಕುಡಿದ್ರು 2 ತಿಂಗಳು ಇಡ್ಬೋದಪ್ಪ, ಅಂದರೆ ಸಪ್ರೇಟ್ ಆಗಿ 2 ತಿಂಗಳು ಕ್ವಾರಂಟೈನ್ ಮಾಡ್ಬೋದು. ಆದರೆ ಬೇರೆ VIP ಖೈದಿಗಳಿಗೆ ಇದೆಲ್ಲ ಸವಲತ್ತು ಕೊಡ್ತಾ ಇದ್ದಾರೆ, ಯಾಕೆ ದರ್ಶನಿಗೆ ಕೊಡ್ತಾ ಇಲ್ಲ ಅನ್ನೋದನ್ನು ಇವತ್ತು ಸುನೀಲ್ ಅವರು ತಮ್ಮ ವಾದದಲ್ಲಿ ಹೇಳಿದ್ದಾರೆ.
ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಸುನಿಲ್, ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಮೇಶ್, 9ನೇ ತಾರೀಕಿಗೆ ಈಗ ಸದ್ಯಕ್ಕೆ ಆದೇಶ ಕಾಯ್ದಿರಿಸೋದು ತುಂಬಾ ಸುದೀರ್ಘವಾಗಿ ನಡೀತಾ ಇದೆ ವಾದ ಪ್ರತಿವಾದ ವಿಚಾರಣೆ ಅನ್ಬೋದಲ್ವಾ ರಮೇಶ್? ಯಾಕಂದ್ರೆ ಈ ಹಿಂದಿನಿಂದಲೂ ಕೂಡ ಅವರು ಜೈಲಿಗೆ ಹೋದಾಗ್ಲಿಂದನೂ ಕೂಡ ನೆಕ್ಸ್ಟ್ನೇ ಅರ್ಜಿ ಹಾಕಿದ್ರು, ನಮಗೆ ಸವಲತ್ತು ಕೊಡ್ತಾ ಇಲ್ಲ, ಸೌಲಭ್ಯ ಕೊಡ್ತಿಲ್ಲ ಅಂತೇಳಿ. ಅದಾದ್ಮೇಲೆ ಕೋರ್ಟ್ ಮತ್ತೆ ಆದೇಶ ಕೊಟ್ಟರು, ಅವ್ರಿಗೆ ಸೌಲಭ್ಯ ಕೊಡ್ತಿಲ್ಲ ಅನ್ನುವಂಥದ್ದನ್ನ ಕೇಳಿ ಇನ್ನು ಸಾಕಷ್ಟು ವಿಚಾರಣೆ ವಾದ ಪ್ರತಿವಾದ ನಡೆದಿದೆ. ಈಗ ಅಕ್ಟೋಬರ್ 9ಕ್ಕೆ ಜಡ್ಜ್ಮೆಂಟಾ ಅಥವಾ ಮತ್ತೆ ಇದೇನಾದ್ರೂ ವಿಚಾರಣೆ ಮುಂದುವರಿಯುವಂತ ಸಾಧ್ಯತೆ ಕಾಣಿಸ್ತಾ ಇದೆಯಾ ರಮೇಶ್? ರೆಹಮಾನ್, ಈಗಾಗಲೇ ಎರಡೂ ಕಡೆ ವಾದ ಮಂಡನೆ ಪೂರ್ಣ ಆಗಿದೆ. ಹೀಗಾಗಿ ಕೋರ್ಟು ಅಕ್ಟೋಬರ್ 9ನೇ ತಾರೀಕಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಈಗ ಜೈಲು ಅಧಿಕಾರಿಗಳು ಕೋರ್ಟ್ಗೆ ಖುದ್ದಾಗಿ ಹಾಜರಾಗಿ ಜೈಲಿನ ಹಿಂದಿನ ಆದೇಶ ಏನಿತ್ತು, ಅದಕ್ಕೆ ಏನೇನು ನಾವು ಕಂಪ್ಲೇಂಟ್ ಮಾಡಿದೀವಿ, ಮತ್ತೆ ಜೈಲಿನ ಕೈಪಿಡಿ ಏನ್ ಹೇಳುತ್ತೆ ಇದೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ತಕ್ಕಂತೆ SPP ಕೂಡ ವಾದ ಮಂಡನೆ ಮಾಡಿದ್ದಾರೆ. ಅಂದ್ರೆ ಜೈಲಿನ ಕೈಪಿಡಿಯಲ್ಲಿ ಏನೇನಿದೆಯೋ ಅದೆಲ್ಲವನ್ನ ಕೂಡ ನಾವು ಕೊಟ್ಟಿದೀವಿ. ಮತ್ತೆ ಇವ್ರು ಕೇಳಿದ್ರು ಅಂತೇಳಿ ಹಾಸಿಗೆ, ಪಲ್ಲಂಗ ಇತ್ಯಾದಿಗಳನ್ನ ಕೊಡಕ್ಕಾಗಲ್ಲ. ಕೈಪಿಡಿಯಲ್ಲಿ ಏನಿದೆ ಅಂದ್ರೆ ಒಂದು ಕಂಬಳಿ ಏನ್ ಕೊಡ್ಬೇಕಿದೆ ಅದು ಕೊಟ್ಟಿದೀವಿ, ಮತ್ತೆ ಬೆಡ್ಶೀಟ್ ಕೊಟ್ಟಿದೀವಿ, ಮತ್ತೆ ಚಾಪೆ ಇತ್ಯಾದಿ ಏನು ಒಂದು ಅವಕಾಶ ಇದೆಯೋ, ಚಾದರ ಇತ್ಯಾದಿ ಏನು ಅವಕಾಶ ಇದೆ ಅದನ್ನ ಕೊಟ್ಟಿದೀವಿ, ತಟ್ಟೆ ಲೋಟ ಇತ್ಯಾದಿಗಳನ್ನ ಕೊಟ್ಟಿದೀವಿ. ಅದನ್ನ ಬಿಟ್ರೆ ಕ್ವಾರಂಟೈನ್ ಸೆಲ್ ನಲ್ಲಿ ಇಡಬಾರ್ದು ಅಂತ ಏನಿಲ್ಲ, ಅಲ್ಲಿ ಇಷ್ಟೇ ದಿವಸ ಇಡಬೇಕು ಅಂತ ಕೂಡ ನಿಯಮ ಇಲ್ಲ. ಜೈಲು ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು, ಎಷ್ಟು ದಿವಸ ಇಡಬೇಕು ಅನ್ನೋದು ಅವರ ವಿವೇಚನೆಗೆ ಬಿಟ್ಟಿದ್ದು. ಮತ್ತೆ ಏನು ಆರೋಪಿ ಏನಿದ್ದಾರೆ ಅವ್ರಿಗೆ ಭದ್ರತೆಯ ಕಾರಣನೂ ಇದ್ರಲ್ಲಿದೆ. ಯಾಕಂದ್ರೆ ಬೇರೆ ಬ್ಯಾರಕ್ಗೆ ಬಿಟ್ರೆ ಆಗ ಅದರ ಕಾನೂನು ಸುವ್ಯವಸ್ಥೆ ಹೊಣೆ ಕೂಡ ಇವ್ರದೇ ಆಗಿರುತ್ತೆ ಅಂತ ಹೇಳಿ ವಾದ ಮಂಡನೆ ಮಾಡಿದ್ರು. ಆದ್ರೆ ಇಲ್ಲಿ ಮುಖ್ಯವಾಗಿ ದರ್ಶನ್ ಪರ ವಕೀಲರ ಆಕ್ಷೇಪ ಏನಂತಂದ್ರೆ ಇನ್ನೂ ಕೂಡ ಕ್ವಾರಂಟೈನ್ ಸೆಲ್ ಅಲ್ಲೇ ಇಟ್ಟಿದ್ದಾರೆ ಅಂತ ಹೇಳಿ. ಅವ್ರಿಗೆ ಬೇರೆ ಫೆಸಿಲಿಟೀಸ್ ಇಲ್ಲದಿರೋ ಪರವಾಗಿಲ್ಲ, ಆದ್ರೆ ಕ್ವಾರಂಟೈನ್ ಸೆಲ್ ಇಂದ ನಾರ್ಮಲ್ ಬ್ಯಾರಕ್ಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಅವರ ಬಹಳ ಪ್ರಮುಖವಾದಂತಹ ವಾದ ಮಂಡನೆ ಆಗಿತ್ತು. ಯಾಕೆಂದ್ರೆ ಬೇರೆ ಬ್ಯಾರಕ್ಗೆ ವರ್ಗಾವಣೆ ಮಾಡಿದ್ರೆ ಆಗ ಸ್ವಲ್ಪ ಫ್ರೀಡಮ್ ಸಿಗುತ್ತೆ, ಓಡಾಡೋದಕ್ಕೆ ಅವಕಾಶ ಆಗುತ್ತೆ, ಮತ್ತೆ ಬೇರೆ ಕೈದಿಗಳು ಅಥವಾ ಬೇರೆಯವ್ರ ಸಂಪರ್ಕನೂ ಇರುತ್ತೆ, ಅಂದ್ರೆ ಒಂದು ಫ್ರೀಡಮ್ ಇರುತ್ತೆ ಅನ್ನುವಂಥ ದೃಷ್ಟಿ ಇರ್ಬೋದು. ಆದ್ರೆ ಅವರು ಒಟ್ಟಾರೆ ವಾದ ಕ್ವಾರಂಟೈನ್ ಸೆಲ್ ನಲ್ಲಿ ಇಟ್ಟಿರೋದು ಕಾನೂನು ಬಾಹಿರ, ಇಷ್ಟು ದಿವಸ ಇಟ್ಟಿರೋದೇ ಅನ್ನೋದಕ್ಕೆಲ್ಲ 14 ದಿವಸ ಮಾತ್ರ ಇಡಬೇಕು. ಮತ್ತೆ ಜೈಲಿನಲ್ಲಿ ಯಾವ್ದಾದ್ರು ಅಪರಾಧ ಮಾಡಿದ್ರು ಕೂಡ ಜೈಲಿನಲ್ಲೇ ಕಸ್ಟಡಿಯಲ್ಲಿ ಇದ್ದಾಗಲೇ ಏನಾದ್ರು ಅಪರಾಧ ಮಾಡಿದಾಗ್ಲೂ ಕೂಡ ಕೇವಲ 2 ತಿಂಗಳು ಮಾತ್ರ ಜೈಲಿನಲ್ಲಿ ಇಡೋದಕ್ಕೆ ಅವಕಾಶ ಇದೆ, ಅಂದ್ರೆ ಕ್ವಾರಂಟೈನ್ ಸೆಲ್ ನಲ್ಲಿ ಇಡೋದಕ್ಕೆ ಅವಕಾಶ ಇದೆ. ಆದ್ರೆ ಇಲ್ಲಿ ಏನೂ ಅಪರಾಧ ಮಾಡದೇ ಇದ್ರು ಕೂಡ ಈ ರೀತಿ ಕ್ವಾರಂಟೈನ್ ಸೆಲ್ ನಲ್ಲಿ ಇಟ್ಟಿದ್ದಾರೆ, ಜೈಲಿನಲ್ಲಿ ಯಾವುದೇ ಅಪರಾಧ ಆಗದೇ ಇದ್ರು ಕೂಡ. ಹೀಗಾಗಿ ಅವರನ್ನ ನಾರ್ಮಲ್ ಬ್ಯಾರಕ್ಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಅವರು ವಾದ ಮಾಡ್ತಾ ಇದ್ದಾರೆ. ಕೋರ್ಟ್ ಈಗ ಆದೇಶವನ್ನ ಅಕ್ಟೋಬರ್ 9ಕ್ಕೆ ಕಾಯ್ದಿರಿಸಿದೆ. ಥ್ಯಾಂಕ್ ಯು ರಮೇಶ್. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.